ಕಡೆಯ ಕಾರ್ತಿಕ ಸೋಮವಾರದ ಸಂಭ್ರಮ ಶಿವ ದೇವಾಲಯಗಳಲ್ಲಿ ಎಲ್ಲೆಲ್ಲೂ ಜನವೋ ಜನ ಅನ್ನುವಂಥ ದೃಶ್ಯಗಳು ನೋಡೋದಕ್ಕೆ ಸಿಕ್ತು. ಅದರಲ್ಲೂ ರಾಜ್ಯದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಅಂತರಗಂಗೆಯಲ್ಲಿ ಕಾಶಿ ವಿಶ್ವೇಶ್ವರನ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಎಲ್ಲೆಲ್ಲೂ ರಾರಾಜಿಸುತ್ತಿದ್ದ ಕೇಸರಿ ಬಾವುಟಗಳ ನಡುವೆ ಜನಸಾಗರ ಭಕ್ತಿಯಲ್ಲಿ ಮಿಂದೆದ್ದಿತ್ತು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಾಗರ ಕಣ್ಣು ಹಾಯಿಸಿದಷ್ಟು ಭಕ್ತ ಸಾಗರ. ಎಲ್ಲೆಲ್ಲೂ ರಾರಾಜಿಸುತ್ತಿರುವ ಕೇಸರಿ ಬಾವುಟ. ಲಕ್ಷಾಂತರ ಭಕ್ತರಿಗೆ ಅನ್ನದಾನ. ಅಂತರಗಂಗೆಯ ಕಾಶಿ ವಿಶ್ವೇಶ್ವರ ಸ್ವಾಮಿಯ ದರ್ಶನ ಪಡೆದ ಭಕ್ತರು ಪುನೀತ. ಅಂತರಗಂಗೆ ಕರುನಾಡಿನ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ಯಾತ್ರಾ ಸ್ಥಳ. ಕೋಲಾರ ನಗರದ ಪುರಾತನ ಇತಿಹಾಸವಿರುವ ಕ್ಷೇತ್ರ ಬೇರೆ. ಪುಣ್ಯಸ್ಥಳ ಅಂತರಗಂಗೆಯಲ್ಲಿ ಕಾರ್ತಿಕ ಮಾಸದ ಕಡೆಯ ಸೋಮವಾರದಂದು ಅದ್ದೂರಿ ಕಾಶಿ ವಿಶ್ವೇಶ್ವರಯ್ಯ ಸ್ವಾಮಿಯ ಜಾತ್ರೆ ನಡೆಯಿತು. ಅಂತರಗಂಗೆಯಲ್ಲಿ ಬಸವನ ಬಾಯಿಂದ ಹರಿದು ಬರುವ ಗಂಗೆ ಕಾಶಿಯಿಂದಲೇ ಹರಿದು ಬರುತ್ತಾಳೆ ಎನ್ನುವ ಪ್ರತೀತಿ ಇದೆ. ಹೀಗಾಗಿ ಕಾರ್ತಿಕ ಮಾಸದ ಕಡೆಯ ಸೋಮವಾರದಂದು ವಿಶೇಷ ಪೂಜೆ ನಡೆಯಿತು. ರಾಜ್ಯ ಹೊರ ರಾಜ್ಯಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಸಾಗರೋಪಾದಿಯಲ್ಲಿ ಬಂದಿದ್ರು. ಕಾಶಿ ವಿಶ್ವೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತರಾದ್ರು. ನೀರು ಬರುತ್ತೆ, ನಂದಿ ಬಾಯಲ್ಲಿ ನೀರು ಬರುತ್ತಂತೆ. ಅದರಲ್ಲಿ ನೀರಲ್ಲಿ ಎಷ್ಟೋ ಔಷಧಿ ಮೂಲಗಳಿಂದ ಮೇಲಿಂದ ಗಿಡಗಳೆಲ್ಲ ಔಷಧಿ ಮೂಲಗಳಿಂದ ಬರುತ್ತಂತೆ. ಸೊ ಅದು ಯೂಸ್ ಮಾಡಿದ್ರೆ ಚರ್ಮ ರೋಗ ಎಲ್ಲ ಮೇಲಾಗುತ್ತಂತನೂ ಹೇಳಿದ್ದಾರೆ ಎಷ್ಟೋ ಜನ. ಇದು ಕಡೆ ಸೋಮವಾರ, ಸೊ ಅದಕ್ಕೆ ಬಂದಿದ್ವಿ, ಎಲ್ಲರ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ. ಚೆನ್ನಾಗಿತ್ತು, ದರ್ಶನ ಕೂಡ ಚೆನ್ನಾಗಾಯ್ತು. ಇಲ್ಲಿ ಊಟದ ಫೆಸಿಲಿಟೀಸು ಎಲ್ಲ ಚೆನ್ನಾಗಿದೆ ಇಲ್ಲಿ. ಇನ್ನು ಈ ಯಾತ್ರಾ ಸ್ಥಳಕ್ಕೆ ಬರುವ ಭಕ್ತರಿಗೆ ಹಿಂದೂ ಪರ ಸಂಘಟನೆಗಳು ಕಳೆದ 25 ವರ್ಷಗಳಿಂದ ಕುಡಿಯುವ ನೀರು, ಉಚಿತ ಬಸ್ ವ್ಯವಸ್ಥೆ ಮಾಡುತ್ತಿದೆ. ಹಲವು ಸಂಘ ಸಂಸ್ಥೆಯವರು ಅನ್ನದಾನ, ಪ್ರಸಾದ ವಿತರಣೆ ಮಾಡಿದ್ರು. ಕಡೆಯ ಕಾರ್ತಿಕ ಸೋಮವಾರದ ಪ್ರಯುಕ್ತ ಪ್ರತಿ ವರ್ಷದಿಂದ ಈ ವರ್ಷದೂ ಅಂತರಗಂಗೆ ಜಾತ್ರೆ ನಡೀತದೆ. ಇದಕ್ಕೆ ವಿಶೇಷವಾಗಿ ಏನಂದರೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಕಳೆದ ಒಂದು 25 ವರ್ಷಗಳಿಂದ ಸತತವಾಗಿ ಉಚಿತವಾದ ಬಸ್ಸಿನ ವ್ಯವಸ್ಥೆ ಮತ್ತು ಪ್ರಸಾದ ವ್ಯವಸ್ಥೆ ಮಾಡಿರ್ತದೆ. ಏನು ಕೋಲಾರ ಜಿಲ್ಲೆ ಗಡಿಭಾಗ ಆಗಿರೋದ್ರಿಂದ ಆಂಧ್ರ ಮತ್ತು ತಮಿಳುನಾಡಿಂದ ಹೆಚ್ಚು ಭಕ್ತಾದಿಗಳು ಆಗಮಿಸ್ತಾರೆ. ಏನು ಇಲ್ಲಿ ವಿಶೇಷ ಅಂದರೆ ಕಾಶಿಯಿಂದ ಗಂಗೆ ಬರುತ್ತೆ ಅಂತ. ಅದರಿಂದ ಎಲ್ಲ ಭಕ್ತಾದಿಗಳು ಆಗಮಿಸಿ ಅದನ್ನು ಪ್ರಸಾದವನ್ನು ಸ್ವೀಕರಿಸಿ ಆ ಗಂಗೆಯನ್ನು ಎಲ್ಲರ ಸ್ವೀಕರಿಸಿ ಶಿವನ ದರ್ಶನ ಪಡೆದು ಪಾತ್ರರಾಗ್ತಾರೆ. ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಶಿವನಿಗೆ ವಿಶೇಷವಾದ ದಿನ. ಈ ದಿನದಲ್ಲಿ ಶಿವನ ದರ್ಶನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಅನ್ನೋದು ಭಕ್ತರ ನಂಬಿಕೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಿಪಬ್ಲಿಕ್ ಕನ್ನಡ ಅಭಿಯಾನ ಮಾಡ್ತಾ ಇತ್ತು, ಅದರ ಇಂಪ್ಯಾಕ್ಟ್ ಕೂಡ ಆಗಿದೆ. ನಮ್ಮ ವರದಿಯಿಂದ ಕಂದಾಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ದಾವಣಗೆರೆಯ ಪಿಜೆ ಬಡಾವಣೆಯ ಪಹಣಿಯಲ್ಲಿ ಸೇರಿಸಿದ್ದ ವಕ್ಫ್ ಹೆಸರು ಮಾಯವಾಗಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ರಾಜ್ಯಾದ್ಯಂತ ಅಟ್ಟಹಾಸ ಮೆರೆಯುತ್ತಿರೋ ಬಕಾಸುರ ವಕ್ಫ್ ದಾವಣಗೆರೆ ಜನರ ನಿದ್ದೆಗೆಡಿಸಿತ್ತು. ನಗರದ ಪಿಜೆ ಬಡಾವಣೆಯ 4.13 ಎಕರೆ ಜಮೀನು ವಕ್ಫ್ ಪಾಲಾಗಿತ್ತು. ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಾಗಿತ್ತು. ನಮ್ಮ ವರದಿ ಬಳಿಕ ಎಚ್ಚೆತ್ತ ಕಂದಾಯ ಇಲಾಖೆ. ಪಹಣಿಯಲ್ಲಿದ್ದ ವಕ್ಫ್ ಹೆಸರು ಎತ್ತಂಗಡಿ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇಷ್ಟೇ ಅಲ್ಲ, ಇದೇ ಬಡಾವಣೆಯಲ್ಲಿ ಬರೋ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಮನೆ ಸೇರಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಮನೆಯೂ ವಕ್ಫ್ ಪಾಲಾಗಿತ್ತು. ಕೂಡಲೇ ಆರ್ ಅಶೋಕ್ ನೇತೃತ್ವದ ನಿಯೋಗ ಪಿಜೆ ಬಡಾವಣೆಗೂ ಭೇಟಿ ನೀಡಿತ್ತು. ವಿಪಕ್ಷ ನಾಯಕರು ಹೋರಾಟದ ಎಚ್ಚರಿಕೆ ನೀಡಿದ್ರು. ಕೂಡಲೇ ಬಾಣಿನಲ್ಲಿರುವಂತ ಹೆಸರುಗಳು ಮತ್ತು ಮಿಟೇಷನ್ ತೆಗಿಬೇಕು. ಇದೊಂದು ದಾವಣಗೆರೆ ಒಂದಲ್ಲ, ಹೊನ್ನಾವಳ್ಳಿ ಆಗಿದೆ, ಹರಪನಹಳ್ಳಿಯಲ್ಲಿ ಆಗಿದೆ, ಎಲ್ಲಾ ತಾಲೂಕುಗಳಲ್ಲೂ ಆಗ್ತಾನೆ ಇದೆ. ಒಂದೊಂದು ಈಚೆಗೆ ಬರ್ತಾ ಇದೆ. ಈಗ ಅದರಿಂದ ನಾನು ಈ ಸರ್ಕಾರ ಏನು ಮೋಸ ಮಾಡ್ತಾ ಇದೆ ಜನಗಳಿಗೆ, ರೈತರನ್ನ ಒಕ್ಕಲಿಸ್ತಾ ಇದೆ, ಅವ್ರ ಶಾಪ ಇವರಿಗೆ ತಟ್ಟುತ್ತೆ. ವಕ್ಫ್ ವಿರುದ್ಧ ಜನರ ಆಕ್ರೋಶ ಹೆಚ್ಚಾಗುತ್ತಲೇ ಸಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿತ್ತು. ನಮ್ಮ ನಿರಂತರ ವರದಿ ಬಳಿಕ ಎಚ್ಚೆತ್ತ ಕಂದಾಯ ಇಲಾಖೆ ವಕ್ಫ್ ಬೋರ್ಡ್ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಿದೆ. ಪಹಣಿಯಲ್ಲಿದ್ದ ವಕ್ಫ್ ಹೆಸರನ್ನ ಬದಲಾಯಿಸಿದೆ. 4 ಎಕರೆ 13 ಗುಂಟೆ ಜಾಗ ಪಿಜೆ ಬಡಾವಣೆಗೆ ಸೇರಿದ್ದು ಎಂದು ತಿದ್ದುಪಡಿ ಮಾಡಿದೆ.
ಪಹಣಿಯಲ್ಲಿದ್ದ ವಕ್ಫ್ ಬೋರ್ಡ್ ಹೆಸರು ಮಾಯವಾಗಿರೋದ್ರಿಂದ ಪಿಜೆ ಬಡಾವಣೆಯ ನಿವಾಸಿಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಬಡವರ ಬಾದಾಮಿ ಕಡಲೆಕಾಯಿ. ಇಂತಹ ಕಡಲೆಕಾಯಿ ಪರಿಷೆ ಅಂದರೆ ನಮಗೆಲ್ಲ ಥಟ್ಟಂತ ನೆನಪಾಗೋದು ಬೆಂಗಳೂರು ಬಸವನಗುಡಿ. ಕಡಲೆಕಾಯಿ ಪರಿಷೆ ಅಂದರೆ ಬೆಂಗಳೂರಿನ ಹೊರವಲಯದಲ್ಲೂ ಕೂಡ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಕಡಲೆಕಾಯಿ ಪರಿಷೆ ನಡೆದಿದೆ. ಪರಿಷೆಗೆ ಜನಸಾಗರವೇ ಹರಿದು ಬಂದಿತ್ತು. ಎಲ್ಲಿ ಅಂತೀರಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಗುಡ್ಡದಲ್ಲಿ ಕಡಲೆಕಾಯಿ ಪರಿಷೆ. ಪರಿಷೆಗೆ ಹರಿದು ಬಂದ ಜನಸಾಗರ. ಕಡಲೆಕಾಯಿ, ಕಡಲೆಕಾಯಿ, ಹಸಿ ಕಡಲೆಕಾಯಿ, ಬೇಯಿಸಿದ ಹುರಿದ ಕಡಲೆಕಾಯಿ. ಅಬ್ಬಬ್ಬ, ಒಂದ ಎರಡ ತರಹೇವಾರಿ ಕಡಲೆಕಾಯಿ ನೋಡ್ತಿದ್ರೆ ಬಾಯಲ್ಲಿ ನೀರೂರದೇ ಇರೋಲ್ಲ. ಕಣ್ಣು ಹಾಯಿಸಿದಷ್ಟು ದೂರ ಕಲರ್ಫುಲ್ ಲೈಟಿಂಗ್, ಕಲರ್ ಬಲೂನ್. ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ದೇವನಹಳ್ಳಿಯ ಪಾರವಾಳ ಗುಡ್ಡದಲ್ಲಿ. ಇದು ಕಾರ್ತಿಕ ಮಾಸದಲ್ಲಿ ಕೊನೆ ಸೋಮವಾರ ಹೊತ್ತು ಕಡಲೆಕಾಯಿ ಪರಿಷೆ ಮಾಡ್ತಾರೆ. ತುಂಬ ಜನ ಎಲ್ಲ ಎಂಜಾಯ್ ಮಾಡ್ತಾರೆ. ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್ಗಳೆಲ್ಲ ಬಂದು ನಾವು ಯಾವಾಗಲೂ ಪ್ರತಿ ವರ್ಷ ಫ್ರೆಂಡ್ಸ್ಗಳ ಸಮೇತ ಬಂದು ನೋಡ್ಕೊಂಡು ಹೋಗ್ತೀವಿ. ಕುಟುಂಬ ಸಮೇತನೂ ನೋಡ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿದೆ. ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ನಡೆದ ಕಡಲೆಕಾಯಿ ಪರಿಷೆಯಲ್ಲಿ ಸಾವಿರಾರು ಜನ ಭಾಗವಹಿಸಿ ಎಂಜಾಯ್ ಮಾಡಿದ್ರು. ಬಳಿಕ ಇಲ್ಲಿನ ಆಂಜನೇಯ ಸ್ವಾಮಿ ದೇವರ ದರ್ಶನ ಪಡೆದ್ರು. ಚೆನ್ನಾಗಿದೆ ಸರ್. ಸುತ್ತಮುತ್ತ ವಾತಾವರಣ ಸಿಟಿ ಕಂಪೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ. ಎಲ್ಲೋ ಬೇರೆ ಕಡೆ ಹೋಗೋದಕ್ಕಿಂತ ನಮ್ಮ ಸುತ್ತಮುತ್ತ ವಾತಾವರಣ ನಾವು ಎಂಜಾಯ್ ಮಾಡೋದು ಖುಷಿ ಆಗುತ್ತಲ್ವಾ. ಹಂಗಾಗಿ ಪ್ರತಿ ತಾಲೂಕಲ್ಲೂ ಸಹ ಎಲ್ಲ ಸರ ಬರ್ತಾರೆ ಸರ್. ಅಲ್ಲಿ ಬೇರೆ ಕಡೆ ಅಂದರೆ ಬೆಂಗಳೂರಲ್ಲಿ ಬಸವನಗುಡಿಯಲ್ಲಿ ನಡೆಯುತ್ತೆ. ಸೇಮ್ ಅದೇ ಥರನೂ ಇಲ್ಲೂ ಮಾಡ್ತಾರೆ. ಅಂದರೆ ಅಲ್ಲಿಗಿಂತ ಇಲ್ಲಿ ತುಂಬ ಚೆನ್ನಾಗಿದೆ ವಾತಾವರಣ. ಗುಡ್ಡದ ಮೇಲೆ ನಡೆಯುವ ಈ ಪರಿಷೆಗೆ ಪ್ರತಿ ವರ್ಷ ಸಾವಿರಾರು ಜನ ಬರ್ತಾರೆ. ಈ ವರ್ಷವೂ ದೇವನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಊರುಗಳ ಜನ ಪರಿಷೆಯಲ್ಲಿ ರೌಂಡ್ ಹಾಕುತ್ತಾ ಖುಷಿ ಪಟ್ಟಿದ್ದಂತೂ ಸುಳ್ಳಲ್ಲ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಅದು ಬಸವಣ್ಣನವರ ಕರ್ಮಭೂಮಿ, ಶರಣರ ನಾಡು. ಬಸವ ಕಲ್ಯಾಣ ಪುಣ್ಯ ಕ್ಷೇತ್ರವನ್ನ ನೂತನ ಜಿಲ್ಲೆಯಾಗಿ ಘೋಷಣೆ ಮಾಡಬೇಕು ಅಂತ ಬಸವ ಭಕ್ತರ ಕೂಗು ಹೆಚ್ಚಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಸವಣ್ಣ ಕ್ರಾಂತಿಯೋಗಿ, ಭಕ್ತಿ ಭಂಡಾರಿ, ಮಾನವತಾವಾದಿ. ವಿಶ್ವಗುರು ಬಸವೇಶ್ವರರು 12ನೇ ಶತಮಾನದಲ್ಲೇ ಸಾಮಾಜಿಕ ಕ್ರಾಂತಿ ಮಾಡಿದವರು, ಸಮಾನತೆಗಾಗಿ ಹೋರಾಡಿದವರು. ಇಂಥ ಹರಿಕಾರ ಹುಟ್ಟಿದ ಪುಣ್ಯಭೂಮಿ ಬಸವ ಕಲ್ಯಾಣ ನೂತನ ಜಿಲ್ಲೆಯಾಗಬೇಕೆಂಬ ಕೂಗು ಜೋರಾಗಿದೆ. ಬಸವ ಕಲ್ಯಾಣ ಜಿಲ್ಲೆಗೆ ಹೆಚ್ಚಿದ ಬೇಡಿಕೆ. ಮಾಜಿ ಸಿಎಂ ಎನ್ ಧರ್ಮಸಿಂಗ್ ಪುತ್ರ, ಮಾಜಿ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್